ಈ ಒಂದು ಗಡಿ ಭಾಗದಲ್ಲಿರುವಂಥ ಕನ್ನಡ ಶಾಲೆಯಲ್ಲಿ ಸದ್ಯ ನಾವಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಏನು ಕೌಲಗುಡ್ಡ ಎನ್ನುವಂಥ ಒಂದು ಚಿಕ್ಕ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು 2,000 ಜನಸಂಖ್ಯೆ ಇದೆ. ಆದರೆ ಈ ಒಂದು ಶಾಲೆಯಲ್ಲಿ ಸುಮಾರು 190ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯನ್ನು ಕಲ್ತಿರುವಂಥದ್ದು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿರುವಂಥ ಏನು ಕೌಲಗುಡ್ಡ ಗ್ರಾಮದಲ್ಲಿರುವಂಥ ಶಾಲೆ, ಈ ಶಾಲೆಯಲ್ಲಿ ಸುಮಾರು 191 ವಿದ್ಯಾರ್ಥಿಗಳು ಈ ವರ್ಷ ಏನು ಶಿಕ್ಷಣವನ್ನು ಪಡ್ತಿರುವಂಥದ್ದು. ಈ ಬಾರಿ ಅಂದರೆ 1ನೇ ತರಗತಿಗೆ ಸುಮಾರು 26 ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆದಿರುವ ಮೂಲಕ ಏನು ಸಚಿವ ಮಧು ಬಂಗಾರಪ್ಪ ಅವರ ಮೂಲಕ ಇಲ್ಲಿಯ ಮುಖ್ಯ ಶಿಕ್ಷಕರು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಿಕ್ಷಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಮೇಡಮ್, ಈ ಒಂದು ಕುಗ್ರಾಮ ಕೇವಲ 2,000 ಜನಸಂಖ್ಯೆ ಇರುವಂಥ ಗ್ರಾಮ. ಅದೇ ರೀತಿ ಇಲ್ಲೊಂದು ಏನು ಖಾಸಗಿ ಶಾಲೆ ಕೂಡ ಇರುವಂಥದ್ದು. ಈ ಶಾಲೆಯಲ್ಲಿ ನೀವು 191 ವಿದ್ಯಾರ್ಥಿಗಳನ್ನು ಪ್ರವೇಶ ಪಡೆದಿರುವಂಥದ್ದು. ಈ ವಿಚಾರವಾಗಿ ಹೇಳುವಂಥ ನಾವು ಇಲ್ಲಿ 2018ಕ್ಕೆ ನಾವಿಲ್ಲಿ ಬಂದೀನಿ. ಅಲ್ಲಿ ಬರುವಾಗ ಫಸ್ಟ್ ನಾ ಬಂದಾಗ ಮಕ್ಕಳು 171 ಇದ್ದು, ನಂತರ ಕ್ರಮೇಣ 91, 204ಕ್ಕೆ ಸಂಖ್ಯೆ ಹೋಯ್ತು ಇಲ್ಲಿ. ನಂತರ ಮತ್ತೆ ಕ್ರಮೇಣ ಇಳಿಕೆ ಆಗುತ್ತಾ ಬಂತು. ನಾವೆಲ್ಲರೂ SDMC ಅವರು ನಾವು ಕುಡ್ಕೊಂಡು ವಿಚಾರ ಮಾಡಿದ್ದೀವಿ. ಹೋಸಲ 165 ನಮ್ಮ ಸಂಖ್ಯೆ ಇತ್ತು. ಯಾಕೆ ಹಿಂಗಾಗ್ಲತ್ತೈತಿ, ಏನು ಸಮಸ್ಯೆ ಆಗೈತಿ, ಇನ್ನು ಮಕ್ಕಳ ಅಥವಾ ನಮ್ಮ ಪಾಲಕರ ಗಮನ ಹೆಂಗೆ ಸೆಳಬೇಕು, ಊರಿನವ್ರು ಹೆಂಗೆ ನಮ್ಮ ಕಡೆ ಆಕರ್ಷಣೆ ಮಾಡ್ಕೋಬೇಕಂತ ಹೇಳಿ ವಿಚಾರ ಮಾಡಿದ್ದೀವಿ. ನಮ್ಮೆಲ್ಲ ಶಿಕ್ಷಕರು ಮತ್ತು ನಮ್ಮೆಲ್ಲ SDMC ಅಧ್ಯಕ್ಷರು, ಸದಸ್ಯರು, ಪಂಚಾಯತಿ ಸದಸ್ಯರು ಕೂಡ ವಿಚಾರ ಮಾಡಿದಾಗ ಈ ಸಲ ನಾವು ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳಿ ವಿಚಾರ ಮಾಡಿದೆವು. ನಮ್ಮಲ್ಲಿ 2024-25 ಒಂದು ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ನಡೆಸಿದ್ದೀವಿ. ಅಲ್ಲಿ ನಾವು ಒಂದು ಚಾಲೆಂಜನ್ನು ಕೊಟ್ಟಿವಿ. ಏನಪ್ಪ ಅಂತಂದ್ರೆ, 1ನೇತಿ ಈ ಸಲ 25-26 ಯಾರು ಅಡ್ಮಿಷನ್ ಮಾಡ್ತಾರಲ್ಲ ಅವ್ರಿಗೊಂದು ಕಿಟ್ಟನ್ನು ತಯಾರು ಮಾಡಿದ್ದೀವಿ ನಾವು. ಆ ರೀತಿ ಕಿಟ್ಟನ್ನು ತಯಾರು ಮಾಡಿ 1 ತಿಂಗಳು 2 ತಿಂಗಳು ಮೊದಲು ಮಾರ್ಚ್ ಏಪ್ರಿಲ್ದಾಗ ಎಲ್ಲ ಮನೆಗೆ ಅಡ್ಡಾಡಿದೆವು. ಇಲ್ಲ ನಮ್ಮ ಸ್ಕೂಲಿಗೆ ನೀವೆಲ್ಲರೂ ಬರ್ರಿ, ನಾವಿಲ್ಲಿ ನಿಮ್ಗೆ ಏನು ಮಾಡ್ತೀವಿ, ಒಳ್ಳೆ ಶಿಕ್ಷಣವನ್ನು ಕೊಡ್ತೀವಿ, ನಮ್ಮಲ್ಲಿ ಒಳ್ಳೆ ಶಿಕ್ಷಕರ ಕ್ರಿಯಾಶೀಲ ಶಿಕ್ಷಕರ ಎಲ್ಲ ಮನೆಗೆ ಅಡ್ಡಾಡಿ ನಾವು ಈ ಸಲ 30ರವರೆಗೆ ಅಡ್ಮಿಷನ್ ಮಾಡ್ಕೊಂಡಿವು. ಆದರೂ 20 ಹಿಂಗೆ 55 ತನಕ ನಾವೆಲ್ಲ ಪಾಲಕರ ಮನವೊಲಿಸಿ ನಾವೆಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ನಮ್ಮಲ್ಲಿ ಇಲ್ಲಿ ಎಲ್ಲ ಪರಿಶ್ರಮ, ಶಿಕ್ಷಕರ ಪರಿಶ್ರಮ ಹಾಗೂ ಎಲ್ಲ SDMC ಅಧ್ಯಕ್ಷರ ಸದಸ್ಯರ ಇದನ್ನ ಮೋಟರ್ ಸೈಕಲ್ ತೊಗೊಂಡು ಎಲ್ಲ ಕಡೆ ತಿರುಗಾಡಿ ಪ್ರಯತ್ನ ಮಾಡಿ ಈ ಸಲ ನಮ್ಮಲ್ಲಿ 27, 28 1ನೇತಕ್ಕೆ ಅಡ್ಮಿಷನ್ ಆಗೋ 26. ಅದೇ ರೀತಿಯಾಗಿ ಇನ್ನಿತರ 1ರಿಂದ 8ನೇ ತರಗತಿಗೆ 24 ಮಕ್ಕಳ ಹೊಸದಾಗಿ ಅಡ್ಮಿಷನ್ ಮಾಡ್ಕೊಂಡಿವು. ಈಗ ಇಲ್ಲಿ ನಮ್ಮಲ್ಲಿ ಎಲ್ಲ ಜನರು ಮಾತಾಡ್ತಾರೆ ಏನಪ್ಪ ಅಂತಂದ್ರೆ, ಇಲ್ಲ ಈ ಸಾಲಿ ಶುರು ಐತಿ, ಚಲೋ ಐತಿ, ಮಕ್ಕಳ ಶಿಕ್ಷಕರ ಒಳ್ಳೆ ಚಲೋ ಕಲಿಸ್ತಾರೆ ಅನ್ನೋ ಅಭಿಪ್ರಾಯ ಪಾಲಕರಿಂದ ನಾವು ಪಡ್ಯಾಕತ್ತೀವಿ. ಈಗ ಸಚಿವರ ಕಡೆ ಪ್ರಶಸ್ತಿ ಪತ್ರವನ್ನು ತೆಗೆದುಕೊಂಡ್ರಿ, ಏನು ಅನ್ಸುತ್ತೆ ಅಂತ? ಅಲ್ಲ, ನನಗೆ ಭಾಳ ಖುಷಿ ಆಯ್ತು. ಏನಪ್ಪ, ನಾವು ಮಾಡಿದ ಪ್ರಯತ್ನ ಫಲ ಸಿಕ್ತು. ನಾವು ಯಾವಾಗೂ ನಿಸ್ವಾರ್ಥ ಸೇವೆ ಮಾಡೋತ ಬಂದೀವಿ. ಯಾಕಂದ್ರೆ ಏನಾಗಲಿ, ಜನ ಹೊಗಳಿ ತೆಗಳಿ ನಮಗೆ ಯಾರು ಮಕ್ಕಳ ಪ್ರಶಸ್ತಿ ಕೊಡ್ತಾರೋ, ಜನರಿಂದ ಬೇಡ ಅಂತೇಳಿ ನಾವು ಯಾವ ಪ್ರಶಸ್ತಿಯನ್ನು ವಿಚಾರ ಮಾಡಿದ್ದಿಲ್ಲ. ನಮ್ಮಲ್ಲೆಲ್ಲ ಟೀಚರ್ಸ್ ಕೇಳಿ ನಾನು ನಮ್ಮ BO ಸಾಹೇಬ್ರ ಮೇನ್ ಇದಕ್ಕೆ ಯಾರಪ್ಪ ಅಂದ್ರೆ ಮುಂಜೆ ಸಾಹೇಬ್ರ ಮಧುವಾಣಿ ಸರ್ ಫೋನ್ ಮಾಡಿದ್ರು 1 ಗಂಟೆಗೆ. ಇಲ್ಲ ಮೇಡಮ್, ನಿಮ್ಗೆ ಇಡೀ ತಾಲೂಕಿನಾಗ ನಿಮ್ದು ದಾಖಲಾತಿ ಈ ಸಲ ಹೆಚ್ಚೈತಿ, ನಿಮ್ಮ ಶಾಲೆಯನ್ನು ನಾವು ಅಲ್ಲಿ ಸಚಿವರು ಆಯ್ಕೆ ಮಾಡ್ಯಾರಂದಾಗ ನಂಗೆ ಒಂಥರ ಆಶ್ಚರ್ಯ ಆಯಿತು. ಅಲ್ಲ ಸರ್, ನಮ್ಗೆ ಈಗ ಬರೋಕ್ಕಾಗಲ್ಲ. ಇಲ್ರಿ, ನೀವು ಮೇಡಮ್ ಬರ್ಬೇಕ್ರಿ, 5:30 ಕಾರ್ಯಕ್ರಮ ಐತಿ, ನೀವು ಏನೋ ಮಾಡಿರಿ, ನೀವು ಮತ್ತು ಮುರುಗುಂಡಿ ಮೇಡಮ್ ಬರ್ರಿ ಅಂತೇಳಿ ಭಾಳ ಒತ್ತಾಯ ಮಾಡ್ರು. ಅದೇ ರೀತಿಯಾಗಿ ನಾವು ಅಲ್ಲಿ ಕೆಂಪಾಡಕ್ಕೆ ಹೋಗಿದ್ದೀವಿ. ಬಂದ ಕೂಡಲೇ ಇಲ್ಲಿ ಶಿಕ್ಷಕರಿಗೆ ಹೇಳಿ ನಮ್ಮ ಶಿಕ್ಷಕರೆಲ್ಲ ಭಾಳ ಸಂತೋಷಗೊಂಡ್ರು. ಆಮೇಲೆ ಇವ್ರು ಪಂಚಾಯತಿ ಸದಸ್ಯರಿಗೆ, ಮಾಳೆಯವರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೆ ಹೇಳಿ, ಇಲ್ರಿ ಭಾಳ ಖುಷಿಯಾಗೈತಿ ಮತ್ತು ನೀವು ಹೋಗೇ ಬರ್ರಿ ಅಂತ ಎಲ್ಲರೂ ಭಾಳ ಪ್ರೋತ್ಸಾಹ ಮಾಡ್ರು. ನಾನು ತೊಗೊಂಡು ನಾವು ಹೋಗಿ ಬಂದೀವಿ. ನನಗೆ ಭಾಳ ಖುಷಿ ಅನಿಸ್ತು. ನಾವು ವಿಧಾನಸೌಧ ನೋಡದೇ ಇದ್ದವ್ರ, ನಾವು ಎಲೆಮರಿಕಾಯಿ ಅಂತ ಶಾಲೆ ಮನೆ ಇಷ್ಟ ಮಾಡಿದ್ದೀವಿ. ಮಕ್ಕಳು ನಮ್ಮ ಬದುಕತ್ತೇಳಿ ತಿಳ್ಕೊಂಡಿದ್ದೀವಿ. ಅದಕ್ಕೆ ಈಗ ನಮ್ಗೆ ಭಾಳ ಖುಷಿ ಆಯ್ತು. ಅಲ್ಲಿ ಇವರು ಮಧು ಬಂಗಾರಪ್ಪನವರ ಅವ್ರ ಕಡೆ ಪ್ರಶಸ್ತಿ ತೊಗೊಂಡದಕ್ಕಾಗಲಿ, ಅಭಿನಂದನಾ ಪತ್ರ ಸಲ್ಲಿಸಿದಕ್ಕಾಗಿ ನಮಗೆ ಭಾಳ ಖುಷಿ ಅನ್ನಿಸ್ತು. ಇದ್ರಿಷ್ಟು ಸಂತೋಷ ಇಡೀ ನಮ್ಮ ಸರ್ವಿಸ್ನಾಗ ನನಗೆ ಯಾವಾಗೂ ಆಗಿಲ್ಲ. ನನ್ನ ಸರ್ವಿಸ್ ಎಂಡ್ ಬಂದನೆ, ಆದ್ರೆ ನಂಗೆ ಭಾಳ ಖುಷಿ ಪಟ್ನಿ. ಇದ್ರ ಈಗ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಶಿಕ್ಷಕರು ಮಾತ್ರವಲ್ಲ, ಅದಕ್ಕೆ SDMC ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಅಷ್ಟೇ ಕೆಲಸವನ್ನು ಮಾಡಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ SDMC ಅಧ್ಯಕ್ಷರಿದ್ದಾರೆ. ಸರ್, ಈ ರೀತಿ ಒಂದು ಸಾಧನೆ ಮಾಡಬೇಕಾದ್ರೆ ಏನೆಲ್ಲ ತೊಂದರೆಗಳಾದವು ಮತ್ತು ಯಾವ ರೀತಿ ಸಾಧನೆ ಮಾಡಿದಿರಿ ಅಂತ? ನ್ಯೂಸ್ ಫಸ್ಟ್ಗೆ ನಮಸ್ಕಾರ. ಯಾಕಂತಂದರೆ ಈ ನಮ್ಮ ಶಾಲೆಯಲ್ಲಿ ಎಲ್ಲ ಒಂದು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಶಿಕ್ಷಕರು, ಮತ್ತು ಇಲ್ಲೆಲ್ಲ ಪಂಚಾಯತಿ ವತಿಯಿಂದ ಎಲ್ಲ ನಾವು ಸೌಕರ್ಯವನ್ನು ಮಾಡಿಕೊಡ್ಸಿದ್ದೀವಿ. ಗ್ರೌಂಡ್ ಆಗಲಿ ಅಥವಾ ಮತ್ತು ಗೇಟ್ ಆಗಲಿ
ಇಲ್ಲಿ ಏನೇ ತೊಂದರೆ ಬರ್ದಂಗೆ ನಾವು ನೋಡ್ಕೊತಿದ್ದೀವಿ. ಮತ್ತು ಶಿಕ್ಷಕರು ಕೂಡ ಹಾಗೆ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳ ಥರ ಎಲ್ಲ ಆ ಥರ ಎಲ್ಲ ಅವ್ರಿಗೆ ಕಲಿಸೋದಾಗಲಿ ಅಥವಾ ಏನಾರೇ ವ್ಯವಸ್ಥಿತವಾಗಿ ಹೇಳೋದಾಗಲಿ ಎಲ್ಲ ತಮ್ಮ ಮಕ್ಕಳ ಥರನೇ ನೋಡ್ಕೋತಾರೋ. ಅದ್ರ ಸಂಬಂಧ ನಮಗೊಂದು ಖುಷಿ. ನಮ್ಮ ಶಾಲೆ ಎಷ್ಟು ಬೆಳೀಲಿಕ್ಕೆ ಕಾರಣ ಅಂದ್ರೆ ನಮ್ಮ ಶಿಕ್ಷಕರೇ. ಸರ್ ಏನು ಪ್ಲ್ಯಾನ್ ಮಾಡಿದ್ರಿ ಅಂತ? ಯಾಕಂದರೆ ಮಕ್ಕಳು ಅಷ್ಟು ಸುಲಭವಾಗಿ ಬರಲ್ಲ. ಯಾಕಂದರೆ ಕೆಲವೊಂದಿಷ್ಟು ಕಡೆ ವಿದ್ಯಾಭ್ಯಾಸದ ಕೊರತೆ, ಶಿಕ್ಷಕರ ಕೊರತೆ ಇರ್ತದೆ. ಅಂದರೆ ಇಲ್ಲೆಲ್ಲ ಶಿಕ್ಷಕರು ಇದ್ದಾರೆ, ಅದ್ರ ಜೊತೆಗೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ರಿ ಅಂತ? ನೋಡಿ, ನಾವು ಮನೆ ಮನೆಗೆ ಅಡ್ಡಾಡಿ ನಮ್ಮ ಶಿಕ್ಷಕರು ನಾವು ನಮ್ಮ ಕನ್ನಡ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಮತ್ತು ಎಲ್ಲ ಫ್ರೀಯಾಗಿರ್ತದೆ. ಆಮೇಲೆ ಇಲ್ಲೆಲ್ಲ ಪ್ರತಿಯೊಂದು ಎಲ್ಲ ಅನುಭವಿ ಶಿಕ್ಷಕರು ಇರ್ತಾರೆ. ಅವ್ರನ್ನ ಸರ್ಕಾರ ಇದನ್ನ ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಪ್ರೈವೇಟ್ ಸ್ಕೂಲಲ್ಲಿ ಏನೈತಿ ಅಲ್ಲಿ ಒಂದು ಸ್ವಲ್ಪ ಏನೈತಿ ವ್ಯತ್ಯಾಸ ಆಗ್ತದೆ. ಅದ್ರಗೋಸ್ಕರ ಏನೈತಿ ಮತ್ತು ಮಕ್ಕಳಿಗೆ ಫ್ರೀ ಕಿಟ್ ಫಸ್ಟ್ 1ನೇತಕ್ಕೆ ಅಡ್ಮಿಷನ್ ಮಾಡ್ತಾರಲ್ಲ, ಎಲ್ಲರಿಗೂ ಒಂದು ಫ್ರೀ ಕಿಟ್ ಕೊಡೋದು ಒಂದು ಫಂಕ್ಷನ್ ಮಾಡಿ ಆ ಫಂಕ್ಷನಲ್ಲಿ ಎಲ್ಲನೂ ಅನೌನ್ಸ್ ಮಾಡಿದ್ದೀವಿ. ಯಾವ ಮಕ್ಕಳು ಫಸ್ಟ್ ಅಡ್ಮಿಷನ್ ಆಗ್ತಾವೋ ಅವ್ರಿಗೆಲ್ಲ ಒಂದು 500-600ವರೆಗೆ ಒಂದು ಫ್ರೀ ಕಿಟ್ ಪ್ರತಿ ಮಗುವಿಗೆ ಕೊಡೋದನ್ನಂತಲೇ ಈ ಸರಿ ಜಾಸ್ತಿ ಅಡ್ಮಿಷನ್ ಆದವು. ಏನು ಒಂದು ಗಡಿ ಗ್ರಾಮದಲ್ಲಿ ಕೆಲವೊಂದಿಷ್ಟು ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೆ ಈ ಒಂದು ಏನು ಕಾಗವಾಡ ತಾಲೂಕಿನ ಗಡಿ ಗ್ರಾಮದಲ್ಲಿರುವಂಥ ಏನು ಕೌಲಗುಡ್ಡ ಗ್ರಾಮದಲ್ಲಿ ಸುಮಾರು 191 ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣವನ್ನು ಪಡಿತಿರುವಂಥದ್ದು. ಈ ವರ್ಷ ಅಂದರೆ 2025-26ನೇ ಸನ್ನಲ್ಲಿ ಏನು ಸುಮಾರು 50 ವಿದ್ಯಾರ್ಥಿಗಳು ಹೊಸದಾಗಿ ಅಡ್ಮಿಷನ್ ಮಾಡುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥದ್ದು. ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಮಾಹಿತಿ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ.